ಒಬ್ಬ ಮನುಷ್ಯನನ್ನು ನೀವು ಹೇಗೆ ಗುರುತಿಸುತ್ತೀರಿ? ಅವನ ದೇಹದಿಂದನ, ಅವನ ಹಣದಿಂದನ, ಅವನ ಅಧಿಕಾರದಿಂದನ, ಅವನು ಎಷ್ಟು ಗಟ್ಟಿಯಾಗಿ ಮಾತನಾಡುತ್ತಾನೆ ಎನ್ನುವುದರಿಂದನ, ಅಥವಾ ಅವನು ತನ್ನ ಭಾವನೆಗಳನ್ನು ಎಷ್ಟು ಮರೆ ಮಾಡಬಲ್ಲ ಎನ್ನುವುದರಿಂದನ? ಸಮಾಜ ನಮಗೆ ಬಾಲ್ಯದಿಂದಲೇ ಒಂದು ಚಿತ್ರವನ್ನು ಕೊಡುತ್ತದೆ. ಗಂಡಸು ಅಳಬಾರದು, ಗಂಡಸು ದುರ್ಬಲನಾಗಬಾರದು, ಎಲ್ಲವನ್ನೂ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು, ಗೆಲ್ಲಬೇಕು, ಬೇರೆಯವರಿಗಿಂತ ಶಕ್ತಿಶಾಲಿಯಾಗಬೇಕು. ಆದರೆ ಇಲ್ಲಿ ಒಂದು ವಿಚಿತ್ರ ಪ್ರಶ್ನೆ ಹುಟ್ಟುತ್ತದೆ. ಸಮಾಜ ಕಲಿಸಿದ ಈ ಪುರುಷತ್ವವೇ ನಿಜವಾದ ಪುರುಷತ್ವವೇ? ಓಶೋ ಅವರ ಮೆನ್ ಕೃತಿಯ ಪ್ರಮುಖ ವಿಚಾರ ಇದೇ ಪ್ರಶ್ನೆಯನ್ನು ಆಳವಾಗಿ ಪರಿಶೀಲಿಸುತ್ತದೆ. ಅವರು ಕೇವಲ ಪುರುಷ ಹೇಗಿರಬೇಕು ಎಂದು ಹೇಳುವುದಿಲ್ಲ. ಅದರ ಬದಲು ಅವರು ಕೇಳುತ್ತಾರೆ, ನೀನು ನಿನ್ನ ಜೀವನವನ್ನು ನಿನ್ನ ಸ್ವಭಾವದಿಂದ ಬದುಕುತ್ತಿದ್ದೀಯಾ ಅಥವಾ ಸಮಾಜ ನಿನ್ನೊಳಗೆ ತುಂಬಿದ ಪಾತ್ರವನ್ನು ನಟಿಸುತ್ತಿದ್ದೀಯಾ? ಈ ಪ್ರಶ್ನೆಯಿಂದಲೇ ನಮ್ಮ ಪ್ರಯಾಣ ಆರಂಭವಾಗುತ್ತದೆ. ನೀವು ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ. ಒಂದು ಮೊದಲ ಸತ್ಯ: ಪುರುಷನಾಗಿ ಹುಟ್ಟುವುದು ಮತ್ತು ಪುರುಷತ್ವ ಕಲಿಯುವುದು ಬೇರೆ. ಮಗು ಹುಟ್ಟಿದಾಗ ಅದು ಪುರುಷತ್ವದ ಯಾವುದೇ ಕಲ್ಪನೆಯೊಂದಿಗೆ ಹುಟ್ಟುವುದಿಲ್ಲ. ಅದು ಅಳುತ್ತದೆ, ನಗುತ್ತದೆ, ಭಯಪಟ್ಟರೆ ಭಯವನ್ನು ತೋರಿಸುತ್ತದೆ, ಪ್ರೀತಿ ಬಂದರೆ ಪ್ರೀತಿಯನ್ನು ತೋರಿಸುತ್ತದೆ. ಅದಕ್ಕೆ ಗಂಡಸಾದರೆ ಹೀಗೆ ವರ್ತಿಸಬೇಕು ಎಂಬ ನಿಯಮ ಗೊತ್ತಿರುವುದಿಲ್ಲ. ಆದರೆ ನಿಧಾನವಾಗಿ ಸಮಾಜ ಅದನ್ನು ತರಬೇತುಗೊಳಿಸುತ್ತದೆ. ಅಳಬೇಡ, ಹೆದರಬೇಡ, ನೀನು ಗಂಡಸು, ಬಲಶಾಲಿಯಾಗು, ಯಾರಿಗೂ ತಲೆಬಾಗಬೇಡ. ಹೀಗೆ ಒಂದು ಮಗು ತನ್ನ ಸಹಜತೆಯಿಂದ ದೂರವಾಗಲು ಆರಂಭಿಸುತ್ತದೆ. ಓಶೋ ಅವರ ದೃಷ್ಟಿಯಲ್ಲಿ ಸಮಸ್ಯೆ ಪುರುಷನಾಗಿರುವುದರಲ್ಲಿ ಇಲ್ಲ. ಸಮಸ್ಯೆ ಪುರುಷನಾಗಿರುವುದಕ್ಕೆ ಸಮಾಜ ನಿರ್ಮಿಸಿರುವ ಕೃತಕ ಮುಖವಾಡದಲ್ಲಿ ಇದೆ. 2. ಗಂಡಸು ಅಳಬಾರದು ಎಂಬ ತಪ್ಪು ಕಲ್ಪನೆ. ಒಬ್ಬ ಹುಡುಗ ಬಿದ್ದಾಗ ಅವನು ಅಳಲು ಆರಂಭಿಸುತ್ತಾನೆ. ಅವನ ತಂದೆ ಹೇಳಬಹುದು, ಗಂಡಸಾಗು, ಅಳಬೇಡ. ಆ ಒಂದು ವಾಕ್ಯ ಸಣ್ಣದಾಗಿ ಕಾಣಬಹುದು. ಆದರೆ ವರ್ಷಗಳ ನಂತರ ಅದೇ ಹುಡುಗ ದೊಡ್ಡವನಾದಾಗ ಅವನಿಗೆ ದುಃಖವಾದರೂ ಹೇಳಲು ಆಗುವುದಿಲ್ಲ, ಭಯವಾದರೂ ಹೇಳಲು ಆಗುವುದಿಲ್ಲ, ಒಂಟಿತನವಾದರೂ ಹೇಳಲು ಆಗುವುದಿಲ್ಲ, ಪ್ರೀತಿಯಿಂದರೂ ವ್ಯಕ್ತಪಡಿಸಲು ಕಷ್ಟವಾಗುತ್ತದೆ. ಅವನು ದುಃಖವನ್ನು ಮರೆಮಾಡಬಹುದು, ಆದರೆ ಮರೆಮಾಡಿದ ಭಾವನೆ ನಾಶವಾಗುವುದಿಲ್ಲ, ಅದು ಒಳಗೆ ಉಳಿಯುತ್ತದೆ. ಇಲ್ಲಿಯೇ ಓಶೋ ಒಂದು ಮಹತ್ವದ ವ್ಯತ್ಯಾಸವನ್ನು ಸೂಚಿಸುತ್ತಾರೆ. ಭಾವನೆಗಳನ್ನು ನಿಯಂತ್ರಿಸುವುದು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಒಂದೇ ಅಲ್ಲ. ಭಾವನೆಯನ್ನು ಒತ್ತಿ ಹಾಕುವುದು ಶಕ್ತಿಯಲ್ಲ, ಅದನ್ನು ಸಂಪೂರ್ಣವಾಗಿ ಅನುಭವಿಸಿ ಅದರೊಂದಿಗೆ ಜಾಗೃತಿಯಿಂದ ಇರಲು ಸಾಧ್ಯವಾಗುವುದು ನಿಜವಾದ ಆಂತರಿಕ ಶಕ್ತಿ. 3. ಗಟ್ಟಿಯಾಗಿರುವುದು ಎಂದರೇನು? ಸಮಾಜದಲ್ಲಿ ಬಹಳ ಬಾರಿ ಗಟ್ಟಿತನವನ್ನು ಶಕ್ತಿ ಎಂದು ಭಾವಿಸಲಾಗುತ್ತದೆ. ಕೋಪ ಬಂದರೂ ಮುಖದಲ್ಲಿ ಏನೂ ತೋರಿಸದಿರುವುದು, ಭಯ ಇದ್ದರೂ ಒಪ್ಪಿಕೊಳ್ಳದಿರುವುದು, ತಪ್ಪಾದರೂ ಕ್ಷಮೆ ಕೇಳದಿರುವುದು, ತನ್ನ ದುರ್ಬಲತೆಯನ್ನು ಯಾರಿಗೂ ತೋರಿಸದಿರುವುದು. ಆದರೆ ಓಶೋ ಅವರ ದೃಷ್ಟಿಯಲ್ಲಿ ಇದು ನಿಜವಾದ ಶಕ್ತಿಯಲ್ಲ. ಏಕೆಂದರೆ ತನ್ನೊಳಗೆ ಏನು ನಡೆಯುತ್ತಿದೆ ಎನ್ನುವುದನ್ನು ನೋಡಲು ಸಾಧ್ಯವಾಗದ ವ್ಯಕ್ತಿ ಹೊರಗೆ ಎಷ್ಟು ಗಟ್ಟಿಯಾಗಿ ಕಾಣಿಸಿಕೊಂಡರೂ ಒಳಗೆ ಅವನು ತನ್ನದೇ ಭಾವನೆಗಳ ಕೈದಿಯಾಗಿರಬಹುದು. ನಿಜವಾದ ಶಕ್ತಿ ಎಂದರೆ ತನ್ನನ್ನು ತಾನು ನೋಡುವ ಸಾಮರ್ಥ್ಯ. ಕೋಪ ಬಂದಾಗ ನನಗೆ ಕೋಪ ಬಂದಿದೆ ಎಂದು ಗಮನಿಸುವುದು, ಭಯ ಬಂದಾಗ ನನ್ನೊಳಗೆ ಭಯ ಇದೆ ಎಂದು ಒಪ್ಪಿಕೊಳ್ಳುವುದು, ದುಃಖ ಬಂದಾಗ ಅದರಿಂದ ಓಡಿ ಹೋಗದೆ ಅದರೊಂದಿಗೆ ಕುಳಿತುಕೊಳ್ಳುವುದು. ಇದು ದುರ್ಬಲತೆಯಲ್ಲ, ಇದು ಜಾಗೃತಿ. 4. ಪುರುಷನ ದೊಡ್ಡ ಬಲೆ ಅಧಿಕಾರದ ಹಂಬಲ. ಓಶೋ ಪುರುಷನ ಮನಸ್ಸಿನಲ್ಲಿ ಅಧಿಕಾರದ ಹಂಬಲ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಪ್ರಶ್ನಿಸುತ್ತಾರೆ. ತನ್ನನ್ನು ಸಾಬೀತುಪಡಿಸಿಕೊಳ್ಳಬೇಕು, ಇತರರ ಮೇಲೆ ಪ್ರಭಾವ ಬೀರುತ್ತಿರಬೇಕು, ಯಾರೂ ತನ್ನನ್ನು ಪ್ರಶ್ನಿಸಬಾರದು. ಈ ಹಂಬಲದ ಹಿಂದೆ ಯಾವಾಗಲೂ ಒಂದು ಗುಪ್ತ ಭಯ ಇರಬಹುದು. ನಾನು ಸಾಕಷ್ಟು ಮುಖ್ಯನಲ್ಲ. ಆದ್ದರಿಂದ ವ್ಯಕ್ತಿ ತನ್ನ ಮಹತ್ವವನ್ನು ಹೊರಗಿನಿಂದ ಪಡೆಯಲು ಪ್ರಯತ್ನಿಸುತ್ತಾನೆ. ಹಣ, ಹುದ್ದೆ, ಪ್ರತಿಷ್ಠೆ, ಅಧಿಕಾರ, ಸ್ಪರ್ಧೆ ಇವೆಲ್ಲವೂ ತನ್ನ ಮೌಲ್ಯವನ್ನು ಸಾಬೀತುಪಡಿಸುವ ಸಾಧನಗಳಾಗಬಹುದು. ಆದರೆ ಹೊರಗಿನ ಗೆಲುವು ಒಳಗಿನ ಖಾಲಿತನವನ್ನು ಶಾಶ್ವತವಾಗಿ ತುಂಬಲಾರದು. ಒಬ್ಬನು ಇಡೀ ಜಗತ್ತನ್ನು ಗೆದ್ದರೂ ತನ್ನನ್ನೇ ಕಳೆದುಕೊಂಡಿದ್ದರೆ ಆ ಗೆಲುವಿನ ಅರ್ಥವೇನು? 5. ಪುರುಷ ಮತ್ತು ಸ್ಪರ್ಧೆ. ಸಮಾಜವು ಪುರುಷನನ್ನು ನಿರಂತರವಾಗಿ ಸ್ಪರ್ಧೆಗೆ ತಳ್ಳುತ್ತದೆ. ಯಾರು ಹೆಚ್ಚು ಸಂಪಾದಿಸುತ್ತಾರೆ, ಯಾರು ಹೆಚ್ಚು ಶಕ್ತಿಶಾಲಿ, ಯಾರು ಹೆಚ್ಚು ಯಶಸ್ವಿ, ಯಾರ ಕಾರು ದೊಡ್ಡದು, ಯಾರ ಸ್ಥಾನಮಾನ ಹೆಚ್ಚು, ಹೀಗೆ ಜೀವನವೇ ಒಂದು ಓಟವಾಗುತ್ತದೆ. ಆದರೆ ಸಮಸ್ಯೆ ಏನೆಂದರೆ ಓಟಕ್ಕೆ ಅಂತ್ಯವಿಲ್ಲ. ನೀನು ಒಬ್ಬನನ್ನು ಮೀರಿದರೆ ಇನ್ನೊಬ್ಬನು ಮುಂದೆ ಬರುತ್ತಾನೆ. ಒಂದು ಗುರಿ ಸಾಧಿಸಿದರೆ ಮತ್ತೊಂದು ಗುರಿ ಎದುರಾಗುತ್ತದೆ. ಹೀಗಾಗಿ ಸಂತೋಷವನ್ನು ಮುಂದಿನ ಗೆಲುವಿಗೆ ಮುಂದೂಡುತ್ತಾ ಹೋಗುತ್ತೇವೆ. ಓಶೋ ನಮಗೆ ಬೇರೆ ದಿಕ್ಕನ್ನು ತೋರಿಸುತ್ತಾರೆ. ಜೀವನವನ್ನು ನಿರಂತರ ಸ್ಪರ್ಧೆಯಾಗಿ ನೋಡುವ ಬದಲು ಅದನ್ನು ಅನುಭವವಾಗಿ ನೋಡಿ. ಏಕೆಂದರೆ ಜೀವನದ ಮೌಲ್ಯ ಕೇವಲ ಗೆದ್ದದರಲ್ಲಿ ಇಲ್ಲ, ಬದುಕಿದ ರೀತಿಯಲ್ಲಿದೆ.
6 ಪ್ರೀತಿ ಮತ್ತು ಪುರುಷನ ಸಮಸ್ಯೆ. ಇಲ್ಲಿ ಪುಸ್ತಕದ ಮತ್ತೊಂದು ಸೂಕ್ಷ್ಮ ವಿಚಾರ ಬರುತ್ತದೆ. ಪ್ರೀತಿ ಬೇಕು, ಆದರೆ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತೆರೆದುಕೊಳ್ಳಲು ಭಯ. ಏಕೆಂದರೆ ಪ್ರೀತಿ ಎಂದರೆ ವಲ್ನರಬಿಲಿಟಿ, ತನ್ನನ್ನು ಇನ್ನೊಬ್ಬರ ಮುಂದೆ ತೆರೆದಿಡುವುದು. ಅಲ್ಲಿ ನಿಯಂತ್ರಣ ಕಡಿಮೆಯಾಗುತ್ತದೆ, ಅಲ್ಲಿ ಮುಖವಾಡ ಬಿದ್ದು ಹೋಗುತ್ತದೆ, ಅಲ್ಲಿ ನಾನು ಗಟ್ಟಿಯಾಗಿದ್ದೇನೆ ಎಂಬ ಚಿತ್ರ ಉಳಿಯುವುದಿಲ್ಲ. ಹೀಗಾಗಿ ಕೆಲವರು ಪ್ರೀತಿಯನ್ನು ಬಯಸುತ್ತಾರೆ, ಆದರೆ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಇರಲು ಹೆದರುತ್ತಾರೆ. ಅವರು ಸಂಬಂಧದಲ್ಲಿದ್ದರೂ ಒಳಗೆ ಗೋಡೆಯನ್ನು ಕಟ್ಟಿಕೊಂಡಿರುತ್ತಾರೆ. ಓಶೋ ಅವರ ಸಂದೇಶ ಇಲ್ಲಿ ಸ್ಪಷ್ಟ. ಪ್ರೀತಿ ಎಂದರೆ ಇನ್ನೊಬ್ಬರನ್ನು ಹೊಂದುವುದು ಅಲ್ಲ. ಪ್ರೀತಿ ಎಂದರೆ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾ ತನ್ನ ಹೃದಯವನ್ನು ತೆರೆಯುವ ಸಾಮರ್ಥ್ಯ. 7 ಸಾಮಿತ್ವ ಮತ್ತು ಪ್ರೀತಿ ಒಂದೇ ಅಲ್ಲ. ನೀನು ನನ್ನವಳು, ನೀನು ನನ್ನವನು. ಈ ರೀತಿಯ ಭಾಷೆಯಲ್ಲಿ ಪ್ರೀತಿಗಿಂತ ಸ್ವಾಮಿತ್ವದ ಭಾವನೆ ಹೆಚ್ಚು ಇರಬಹುದು. ಆದರೆ ವ್ಯಕ್ತಿಯನ್ನು ನನ್ನದು ಎಂದು ನೋಡಿದ ಕ್ಷಣದಿಂದ ಸಂಬಂಧದಲ್ಲಿ ಕಳೆದುಕೊಳ್ಳುವ ಭಯ, ನಿಯಂತ್ರಿಸುವ ಆಸೆ, ಅನುಮಾನ, ಅಸೂಯೆ ಹುಟ್ಟುತ್ತವೆ. ಓಶೋ ಪ್ರೀತಿಯನ್ನು ಸ್ವಾಮಿತ್ವದಿಂದ ಬೇರ್ಪಡಿಸುತ್ತಾರೆ. ಪ್ರೀತಿ ಸ್ವಾತಂತ್ರ್ಯವನ್ನು ಕೊಲ್ಲುವುದಿಲ್ಲ. ನಿಜವಾದ ಪ್ರೀತಿ ಮತ್ತೊಬ್ಬನನ್ನು ತನ್ನ ಆಸ್ತಿಯನ್ನಾಗಿ ಮಾಡುವುದಿಲ್ಲ. ಬದಲಾಗಿ ನೀನು ನೀನಾಗಿರಬಹುದು, ನಾನು ನಾನಾಗಿರಬಹುದು, ಆದರೂ ನಾವು ಒಟ್ಟಿಗೆ ಇರಬಹುದು ಎಂಬ ಪರಿಪಕ್ವತೆಯನ್ನು ತರುತ್ತದೆ. 8 ಲೈಂಗಿಕತೆ ಬಗ್ಗೆ ಓಶೋ ಅವರ ದೃಷ್ಟಿಕೋನ. ಪುರುಷನ ಜೀವನದಲ್ಲಿ ಲೈಂಗಿಕತೆಯ ಪಾತ್ರವನ್ನು ಓಶೋ ಮುಚ್ಚಿಡುವುದಿಲ್ಲ. ಅವರು ಲೈಂಗಿಕತೆಯನ್ನು ಪಾಪವೆಂದು ನೋಡುವ ದೃಷ್ಟಿಕೋನವನ್ನು ಪ್ರಶ್ನಿಸುತ್ತಾರೆ. ಅದೇ ಸಮಯದಲ್ಲಿ ಅದನ್ನು ಕೇವಲ ಆಸೆಯ ಮಟ್ಟದಲ್ಲಿ ಉಳಿಸಿಕೊಳ್ಳುವುದನ್ನು ಪ್ರಶ್ನಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ಮನುಷ್ಯ ತನ್ನ ಸಹಜ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಅವುಗಳ ಬಗ್ಗೆ ಅಪರಾಧ ಭಾವದಿಂದ ಬದುಕಬಾರದು. ಆದರೆ ಜಾಗೃತಿ ಇಲ್ಲದ ಆಸೆ ಮನುಷ್ಯನನ್ನು ಮತ್ತೆ ಮತ್ತೆ ಅದೇ ಚಕ್ರದಲ್ಲಿ ಸಿಲುಕಿಸಬಹುದು. ಹೀಗಾಗಿ ಪ್ರಶ್ನೆ ಇದು ಸರಿಯೇ ತಪ್ಪೇ ಎಂಬುದಕ್ಕಿಂತ ಮುಖ್ಯವಾದುದು ನಾನು ಇದನ್ನು ಜಾಗೃತಿಯಿಂದ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆಯೇ ಎಂಬುದು. ಓಶೋ ಅವರ ಅನೇಕ ವಿಚಾರಗಳ ಕೇಂದ್ರದಲ್ಲಿರುವುದು ಇದೇ, ದಮನವಲ್ಲ ಜಾಗೃತಿ. 9 ಕೋಪ ಪುರುಷನಿಗೆ ಕಲಿಸಲಾದ ಶಕ್ತಿಯೇ. ಅನೇಕ ಸಂಸ್ಕೃತಿಗಳಲ್ಲಿ ಪುರುಷನ ಕೋಪವನ್ನು ಸಹಜವೆಂದು ಒಪ್ಪಿಕೊಳ್ಳಲಾಗುತ್ತದೆ. ಕೋಪ ಬಂದರೆ ಕೂಗಬಹುದು, ಆಜ್ಞಾಪಿಸಬಹುದು, ಭಯ ಹುಟ್ಟಿಸಬಹುದು. ಆದರೆ ಅದೇ ವ್ಯಕ್ತಿ ದುಃಖವನ್ನು ವ್ಯಕ್ತಪಡಿಸಿದರೆ ಅವನನ್ನು ದುರ್ಬಲನೆಂದು ನೋಡಬಹುದು. ಇದು ಒಂದು ವಿಚಿತ್ರ ತರಬೇತಿ. ಭಾವನೆಗಳ ಸಂಪೂರ್ಣ ಜಗತ್ತಿನಿಂದ ಪುರುಷನಿಗೆ ಕೇವಲ ಕೆಲವು ಭಾವನೆಗಳಿಗೆ ಮಾತ್ರ ಅನುಮತಿ ನೀಡಲಾಗುತ್ತದೆ, ಅದರಲ್ಲೂ ಕೋಪಕ್ಕೆ ಹೆಚ್ಚು ಸ್ಥಾನ. ಹೀಗಾಗಿ ಕೆಲವೊಮ್ಮೆ ದುಃಖವೇ ಕೋಪವಾಗಿ ಹೊರಬರುತ್ತದೆ, ಭಯವೇ ಕೋಪವಾಗಿ ಹೊರಬರುತ್ತದೆ, ಅಸಹಾಯಕತೆಯೇ ಕೋಪವಾಗಿ ಹೊರಬರುತ್ತದೆ. ಆದ್ದರಿಂದ ಕೋಪವನ್ನು ಕೇವಲ ಹೊರಗಿನ ಸಮಸ್ಯೆಯಾಗಿ ನೋಡುವುದಕ್ಕಿಂತ ಈ ಕೋಪದ ಹಿಂದೆ ಇನ್ನೇನು ಇದೆ ಎಂದು ನೋಡುವುದು ಹೆಚ್ಚು ಮುಖ್ಯ. 10 ಪುರುಷನೊಳಗಿನ ಮಗುವನ್ನು ಕಳೆದುಕೊಳ್ಳುವುದು. ಮಗು ಸಹಜ, ಅದು ಕುತೂಹಲದಿಂದ ನೋಡುತ್ತದೆ, ಆಟವಾಡುತ್ತದೆ, ನಗುತ್ತದೆ, ಸಣ್ಣ ವಿಷಯದಲ್ಲೂ ಸಂತೋಷ ಪಡುತ್ತದೆ. ಆದರೆ ದೊಡ್ಡವನಾದಂತೆ ಮನುಷ್ಯ ಗಂಭೀರವಾಗುತ್ತಾನೆ, ಎಲ್ಲವನ್ನೂ ಯೋಜಿಸುತ್ತಾನೆ, ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತಾನೆ, ಪ್ರತಿಷ್ಠೆಯ ಬಗ್ಗೆ ಯೋಚಿಸುತ್ತಾನೆ, ಇತರರು ಏನು ಹೇಳುತ್ತಾರೆ ಎಂದು ಚಿಂತಿಸುತ್ತಾನೆ. ಹೀಗೆ ಜೀವನದಲ್ಲಿ ಸಹಜವಾದ ಆಟದ ಗುಣ ಕಡಿಮೆಯಾಗುತ್ತದೆ. ಓಶೋ ಅವರ ದೃಷ್ಟಿಯಲ್ಲಿ ಆಂತರಿಕವಾಗಿ ಜೀವಂತವಾಗಿರುವ ವ್ಯಕ್ತಿ ಕೇವಲ ಜವಾಬ್ದಾರಿಯುತನಾಗಿರುವುದಿಲ್ಲ, ಅವನೊಳಗೆ ಆಟ, ಕುತೂಹಲ ಮತ್ತು ಆಶ್ಚರ್ಯ ಕೂಡ ಉಳಿದಿರುತ್ತದೆ. ಇದು ಬಾಲಿಶತನವಲ್ಲ, ಇದು ಜೀವಂತಿಕೆ. 11 ಕೆಲಸವೇ ಜೀವನವಲ್ಲ. ಪುರುಷನಿಗೆ ಮತ್ತೊಂದು ಸಂದೇಶ, ನೀನು ಏನು ಮಾಡುತ್ತಿದ್ದೀಯೋ ಅದೇ ನಿನ್ನ ಮೌಲ್ಯ. ಉದ್ಯೋಗ, ಹುದ್ದೆ, ವ್ಯಾಪಾರ, ಆದಾಯ, ಸಾಧನೆ ಇವೆಲ್ಲವೂ ವ್ಯಕ್ತಿಯ ಪರಿಚಯವಾಗುತ್ತವೆ. ಹೀಗಾಗಿ ಕೆಲಸ ಕಳೆದುಕೊಂಡರೆ ಕೆಲವರು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಂತೆ ಅನುಭವಿಸಬಹುದು. ಆದರೆ ಮನುಷ್ಯನ ಮೌಲ್ಯ ಅವನು ಮಾಡುವ ಕೆಲಸಕ್ಕಿಂತ ದೊಡ್ಡದು. ನೀನು ವೈದ್ಯನಾಗಿರಬಹುದು, ಶಿಕ್ಷಕನಾಗಿರಬಹುದು, ವ್ಯಾಪಾರಿಯಾಗಿರಬಹುದು, ಕಾರ್ಮಿಕನಾಗಿರಬಹುದು. ಆದರೆ ನಿನ್ನ ಅಸ್ತಿತ್ವವನ್ನು ಕೇವಲ ವೃತ್ತಿಯೊಂದಿಗೆ ಸಮೀಕರಿಸಿದಾಗ ನೀನು ನಿನ್ನನ್ನೇ ಸೀಮಿತಗೊಳಿಸುತ್ತೀಯಾ? ಕೆಲಸ ಜೀವನದ ಒಂದು ಭಾಗ, ಜೀವನವೇ ಕೆಲಸವಲ್ಲ. 12 ಪುರುಷ ಮತ್ತು ಏಕಾಂತ. ಇದು ಬಹಳ ಆಳವಾದ ವಿಚಾರ. ಒಬ್ಬ ಪುರುಷ ಜನರ ನಡುವೆ ಇರಬಹುದು, ಅವನಿಗೆ ಕುಟುಂಬ ಇರಬಹುದು, ಸ್ನೇಹಿತರಿರಬಹುದು, ಸಾಮಾಜಿಕ ಸ್ಥಾನಮಾನ ಇರಬಹುದು. ಆದರೂ ಅವನು ತನ್ನೊಳಗೆ ಒಂಟಿಯಾಗಿರಬಹುದು. ಏಕೆಂದರೆ ನಿಜವಾದ ಸಂಬಂಧಕ್ಕೆ ಮೊದಲು ತನ್ನೊಂದಿಗೆ ಸಂಬಂಧ ಬೇಕು. ತನ್ನನ್ನು ತಾನು ಅರಿಯದ ವ್ಯಕ್ತಿ ಸದಾ ಹೊರಗಿನ ಜನರಿಂದ ತನ್ನ ಖಾಲಿತನವನ್ನು ತುಂಬಲು ಪ್ರಯತ್ನಿಸುತ್ತಾನೆ. ಆದರೆ ಎಷ್ಟೋ ಜನ ಬಂದರೂ ಒಳಗಿನ ಖಾಲಿತನ ಉಳಿಯಬಹುದು. ಹೀಗಾಗಿ ಓಶೋ ಸೂಚಿಸುವ ದಾರಿ ಒಂಟಿಯಾಗಿ ಇರುವುದರಲ್ಲಿ ಭಯಪಡಬೇಡಿ, ಏಕಾಂತವನ್ನು ಅನುಭವಿಸಿ, ನಿಮ್ಮೊಳಗಿನ ಧ್ವನಿಯನ್ನು ಕೇಳಿ. ನೀವು ಯಾರು ಎಂಬುದನ್ನು ಹೊರಗಿನ ಪಾತ್ರಗಳಿಂದ ಬೇರ್ಪಡಿಸಿ ನೋಡಿ, ಅಲ್ಲಿಂದಲೇ ಸ್ವಾತಂತ್ರ್ಯದ ಆರಂಭವಾಗುತ್ತದೆ. 13 ಸಮಾಜದ ಅನುಮೋದನೆಯಿಂದ ಮುಕ್ತರಾಗುವುದು. ಒಬ್ಬ ವ್ಯಕ್ತಿ ಏನು ಮಾಡುತ್ತಾನೆ, ಅವನಿಗೆ ಇಷ್ಟವಿದ್ದುದರಿಂದಾನ ಅಥವಾ ಜನರು ಮೆಚ್ಚುತ್ತಾರೆ ಎಂಬ ಕಾರಣಕ್ಕ? ಈ ಎರಡರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಜನರು ಮೆಚ್ಚಿದರೆ ಸಂತೋಷ,
ಜನರು ಟೀಕಿಸಿದರೆ ದುಃಖ. ಹೀಗೆ ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಇತರರ ಕೈಯಲ್ಲಿರುತ್ತದೆ. ಓಶೋ ಅವರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಎಂದರೆ ಇತರರ ಅಭಿಪ್ರಾಯದಿಂದ ನಿಮ್ಮ ಅಸ್ತಿತ್ವವನ್ನು ನಿರ್ಧರಿಸಿಕೊಳ್ಳದಿರುವುದು. ಇದು ಅಹಂಕಾರವಲ್ಲ, ಇದು ಆಂತರಿಕ ಸ್ವಾತಂತ್ರ್ಯ. 14 ನಿಜವಾದ ಪುರುಷತ್ವ ಜಾಗೃತಿಯ ಕಡೆಗೆ. ಹಾಗಾದರೆ ಓಶೋ ಹೇಳುವ ನಿಜವಾದ ಪುರುಷ ಹೇಗಿರಬೇಕು? ಅವನು ಕೇವಲ ಗಟ್ಟಿಯಾಗಿರುವವನಲ್ಲ, ಅವನು ಸೂಕ್ಷ್ಮನಾಗಿರಬಹುದು, ಅವನು ಅಳಬಹುದು, ನಗಬಹುದು, ಪ್ರೀತಿಸಬಹುದು, ತನ್ನ ತಪ್ಪನ್ನು ಒಪ್ಪಿಕೊಳ್ಳಬಹುದು, ನನಗೆ ಗೊತ್ತಿಲ್ಲ ಎಂದು ಹೇಳಬಹುದು, ಕ್ಷಮೆ ಕೇಳಬಹುದು, ಇತರರ ಸ್ವಾತಂತ್ರ್ಯವನ್ನು ಗೌರವಿಸಬಹುದು, ತನ್ನ ಭಯವನ್ನು ನೋಡಬಹುದು, ತನ್ನ ಕೋಪವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಮುಖ್ಯವಾಗಿ ತಾನು ಯಾರು ಎಂಬುದನ್ನು ನಿರಂತರವಾಗಿ ಅರಿತುಕೊಳ್ಳಲು ಪ್ರಯತ್ನಿಸಬಹುದು. ಇಲ್ಲಿ ಪುರುಷತ್ವವು ಒಂದು ಸಾಮಾಜಿಕ ಪಾತ್ರವಾಗಿರುವುದನ್ನು ನಿಲ್ಲಿಸಿ ಒಂದು ಜಾಗೃತಿಯ ಪ್ರಯಾಣವಾಗುತ್ತದೆ. 15 ಪುರುಷನಿಂದ ಮಾನವನ ಕಡೆಗೆ. ಬಹುಶಃ ಈ ಪುಸ್ತಕದ ಅತ್ಯಂತ ಸುಂದರವಾದ ಸಂದೇಶವನ್ನು ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ನಾವು ಮೊದಲು ಗಂಡಸು ಹೇಗಿರಬೇಕು ಎಂಬ ಪ್ರಶ್ನೆಯಿಂದ ಹೊರಬರಬೇಕು. ಏಕೆಂದರೆ ಗಂಡಸು ಎಂಬ ಪಾತ್ರಕ್ಕೆ ಅಂಟಿಕೊಂಡಾಗ ನಾವು ಮತ್ತೆ ಒಂದು ಚೌಕಟ್ಟಿನಲ್ಲಿ ಸಿಲುಕುತ್ತೇವೆ. ಅದರ ಬದಲು ಮೊದಲು ಮನುಷ್ಯನಾಗು. ಅದು ಭಾವನೆಗಳಿರುವ ಮನುಷ್ಯ, ಪ್ರೀತಿ ಇರುವ ಮನುಷ್ಯ, ಜಾಗೃತಿ ಇರುವ ಮನುಷ್ಯ, ಸ್ವಾತಂತ್ರ್ಯವನ್ನು ಗೌರವಿಸುವ ಮನುಷ್ಯ, ತನ್ನನ್ನು ತಾನು ಪ್ರಶ್ನಿಸುವ ಮನುಷ್ಯ, ತಪ್ಪುಗಳಿಂದ ಕಲಿಯುವ ಮನುಷ್ಯ. ಅಲ್ಲಿ ಪುರುಷತ್ವವು ಹೆಚ್ಚು ಮಾನವೀಯವಾಗಿರುತ್ತದೆ. 16 ಕೊನೆಯ ಪ್ರಶ್ನೆ. ನೀವು ಬದುಕುತ್ತಿರುವ ಜೀವನ ನಿಮ್ಮದೇನಾ? ಈಗ ಒಂದು ಕ್ಷಣ ಯೋಚಿಸಿ. ನೀವು ಮಾಡುವ ಕೆಲಸ ನಿಜವಾಗಿಯೂ ನಿಮಗೆ ಬೇಕೇ? ನೀವು ಹೊಂದಿರುವ ಗುರಿಗಳು ನಿಜವಾಗಿಯೂ ನಿಮ್ಮವೇನಾ? ನೀವು ತೋರಿಸುವ ಗಟ್ಟಿತನ ನಿಮ್ಮ ಸಹಜ ಸ್ವಭಾವವೇ ಅಥವಾ ಬಾಲ್ಯದಿಂದ ಕಲಿತ ಮುಖವಾಡವೇ? ನೀವು ಪ್ರೀತಿಸುವ ರೀತಿ ಪ್ರೀತಿಯೇ ಅಥವಾ ಸ್ವಾಮಿತ್ವವೇ? ನಿಮ್ಮ ಯಶಸ್ಸು ನಿಮ್ಮ ಸಂತೋಷಕ್ಕೆ ಕಾರಣವಾಗಿದೆಯೇ ಅಥವಾ ಇನ್ನಷ್ಟು ಸಾಬೀತುಪಡಿಸಿಕೊಳ್ಳಬೇಕೆಂಬ ಒತ್ತಡಕ್ಕೆ ಕಾರಣವಾಗಿದೆಯೇ? ಮತ್ತು ಅತ್ಯಂತ ಮುಖ್ಯವಾಗಿ, ನೀವು ಇತರರಿಗೆ ತೋರಿಸುತ್ತಿರುವ ವ್ಯಕ್ತಿಯೇ ನೀವೇನಾ ಅಥವಾ ಅದರ ಹಿಂದೆ ಇನ್ನೊಬ್ಬ ನಿಜವಾದ ನೀವು ಇದ್ದೀರಾ? ಓಶೋ ಅವರ ಮೆನ್ ಪುಸ್ತಕದ ಆಳವಾದ ಸವಾಲು ಇದೆ. ಪುರುಷನಿಗೆ ಹೊಸ ಮುಖವಾಡ ಕೊಡುವುದಲ್ಲ, ಮುಖವಾಡವನ್ನೇ ತೆಗೆದುಹಾಕಲು ಹೇಳುವುದು. ಒಬ್ಬ ಪುರುಷನ ಶಕ್ತಿ ಅವನು ಎಷ್ಟು ಜನರನ್ನು ನಿಯಂತ್ರಿಸಬಲ್ಲ ಎಂಬುದರಲ್ಲಿ ಇಲ್ಲ, ಅವನು ತನ್ನೊಳಗೆ ಎಷ್ಟು ಜಾಗೃತನಾಗಿದ್ದಾನೆ ಎಂಬುದರಲ್ಲಿ ಇದೆ. ಅವನು ಎಷ್ಟು ದೊಡ್ಡವನಾಗಿ ಕಾಣುತ್ತಾನೆ ಎಂಬುದರಲ್ಲಿ ಇಲ್ಲ, ಅವನು ತನ್ನ ದುರ್ಬಲತೆಯನ್ನು ಎಷ್ಟು ಪ್ರಾಮಾಣಿಕವಾಗಿ ನೋಡಬಲ್ಲ ಎಂಬುದರಲ್ಲಿ ಇದೆ. ಅವನು ಎಷ್ಟು ಜನರನ್ನು ಗೆದ್ದಿದ್ದಾನೆ ಎಂಬುದರಲ್ಲಿ ಇಲ್ಲ, ಅವನು ತನ್ನನ್ನೇ ಕಳೆದುಕೊಳ್ಳದೆ ಬದುಕಿದ್ದಾನೆಯೇ ಎಂಬುದರಲ್ಲಿ ಇದೆ. ಸಮಾಜ ನಿಮಗೆ ಒಂದು ಪಾತ್ರವನ್ನು ನೀಡಬಹುದು, ಕುಟುಂಬ ಒಂದು ಪಾತ್ರವನ್ನು ನೀಡಬಹುದು, ಪುರುಷತ್ವದ ಬಗ್ಗೆ 1000 ನಿಯಮಗಳನ್ನು ಕಲಿಸಬಹುದು. ಆದರೆ ಕೊನೆಯಲ್ಲಿ ಒಂದು ಪ್ರಶ್ನೆ ನಿಮ್ಮ ಮುಂದೆ ಉಳಿಯುತ್ತದೆ. ನಾನು ನಿಜವಾಗಿ ಯಾರು? ಈ ಪ್ರಶ್ನೆಯನ್ನು ಪ್ರಾಮಾಣಿಕವಾಗಿ ಕೇಳುವ ಕ್ಷಣದಿಂದಲೇ ಪುರುಷನಾಗಿ ಬದುಕುವ ಪ್ರಯಾಣ ನಿಧಾನವಾಗಿ ಮನುಷ್ಯನಾಗಿ ಜಾಗೃತಗೊಳ್ಳುವ ಪ್ರಯಾಣವಾಗುತ್ತದೆ. ಮತ್ತು ಬಹುಶಃ ಇದೇ ಓಶೋ ಅವರ ಮೆನ್ ಕೃತಿಯ ಅತ್ಯಂತ ದೊಡ್ಡ ಸಂದೇಶ. ನೀವು ಸಮಾಜ ಹೇಳಿದಂತೆ ಗಂಡಸು ಆಗಬೇಕಿಲ್ಲ, ಮೊದಲು ನಿಮ್ಮ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳಿ. ಧನ್ಯವಾದಗಳು. ಈ ಸಾರಾಂಶ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಜೊತೆಗೆ ಈ ಸಾರಾಂಶವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಉತ್ತಮ ಪುಸ್ತಕದ ಸಾರಾಂಶದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.